ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಧು ವ್ಲಾಗ್ಸ್. ಸೊ ಗೈಸ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಅಂಡ್ ಈ ವಿಡಿಯೋ ನಿಮ್ ತಮ್ನೇಲಲ್ಲೇ ಗೊತ್ತಾಗಿರ್ಬೋದು ಏನು ಅಂತ. ಎಸ್, ಶಾಪಿಂಗ್ ಹಾಲ್. ಲಾಸ್ಟ್ ವಿಡಿಯೋ ಯಾರೆಲ್ಲ ಚಿಕ್ಕಪೇಟ್ ಶಾಪಿಂಗ್ ವಿಡಿಯೋ ನೋಡಿರ್ತೀರಾ, ಐ ಹೋಪ್ ನಿಮ್ಗೆಲ್ಲ ಆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಿದ್ದೀನಿ. ಅದ್ರ ಕಂಟಿನ್ಯೂಷನ್ ವಿಡಿಯೋನೇ ಇದು, ಶಾಪಿಂಗ್ ಹಾಲ್ ಮಾಡೋಣ ಅಂತ ಇದ್ದೀನಿ. ಲೈಕ್ ನಾನೇನೇನ್ ತಗೊಂಡಿದ್ದೀನಿ ಅಂತ ತೋರ್ಸೋಣ, ಅಲಾಂಗ್ ವಿತ್ ಡೀಟೇಲ್ಸ್ ಅಂತ ಅನ್ಕೊಂಡೆ. ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ನಾನೇನ್ ಅನ್ಕೊಂಡೆ ಅಂದ್ರೆ, ಯಾವ್ದಾದ್ರು ಕಮ್ಮಿ ಪ್ರೈಸ್ ಇದೆಯೋ ಅದರಿಂದ ಲೈಕ್ ಲೋ ಟು ಹೈ ಪ್ರೈಸ್ ರೇಂಜ್ ಅಲ್ಲಿ ತೋರ್ಸೋಣ ಅನ್ಕೊಂಡಿದೀನಿ. ಸೊ ಅದೇ ತರ ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ದು ಈ ಬೌಲ್ಸ್ ಗೈಸ್. ನಾನು ಆಕ್ಚುಲಿ ನೀವು ವಿಡಿಯೋ ಅಲ್ಲಿ ನೋಡಿರ್ಬೋದು. ಈ ಬೌಲ್ಸ್ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು. ನೀವು ಏನಾದ್ರು ಚಿಕ್ಕಪೇಟೆಗೆ ಹೋದ್ರೆ ಲೈಕ್ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಮೋಸ್ಟ್ಲಿ ಇದೇ ತರ ಆಕ್ಚುಲಿ ಇನ್ನೊಂದು ಡಿಸೈನ್ ಅಲ್ಲೂ ತಗೊಂಡಿದೀವಿ ನಾವು. ಸೊ ಇದೊಂದು ಲೈಕ್ ಇದೊಂದು ಸ್ವಲ್ಪ ಬೌಲ್ ಟೈಪ್ ಅಲ್ಲಿ ಬರುತ್ತೆ, ಅಂಡ್ ಇದೊಂದು ಸ್ವಲ್ಪ ಪ್ಲೇಟ್ ಟೈಪ್ ಅಲ್ಲಿ ಬರುತ್ತೆ. ಇದು 20 ರುಪೀಸ್ ಗೈಸ್. ಈ ಹಬ್ಬದ ಟೈಮಲ್ಲೆಲ್ಲ ಡೆಕೋರೇಷನ್ ಮಾಡಿಡಕ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಐ ಪರ್ಚೇಸ್ ದಿಸ್. ಸೊ ಯಾ, ಇದೊಂದು 20 ರುಪೀಸ್, ಈಚ್ ಒನ್ 20 ರುಪೀಸ್. ಎಸ್ಪೆಷಲಿ ಈ ಕಲರ್ ತುಂಬಾ ಹೈಲೈಟ್ ಆಗುತ್ತೆ, ನೋಡಕ್ಕೂ ಸಹ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ತರ ತಗೊಂಡ್ವಿ ನಾವು. ಸೊ ಗೈಸ್, ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಈ ಕಿಚನ್ ಸರ್ವಿಂಗ್ ಪ್ಲೇಟ್ಸ್ ಎಲ್ಲ ಬರುತ್ತಲ್ವಾ, ಲೈಕ್ ಈ ಗೆಸ್ಟ್ ಎಲ್ಲ ಬಂದಾಗ ಕೊಡಕ್ಕೆ ಆ ತರ ಪ್ಲೇಟ್ಸ್. ಅಂಡ್ ಆಲ್ಸೋ ನಿಮ್ಗೆಲ್ಲ ಗೊತ್ತಿರ್ಬೋದು, ನನ್ಗೆ ಕುಕಿಂಗ್ ತುಂಬಾ ಇಷ್ಟ. ಅಂಡ್ ನನ್ನ ಚಾನಲ್ ಅಲ್ಲಿ ನೀವು ನೋಡಿರ್ಬೋದು, ನಾನು ತುಂಬಾ ಕುಕಿಂಗ್ ವಿಡಿಯೋಸ್ ಹಾಕಿರ್ತೀನಿ. ಸೊ ಆ ಟೈಮ್ ಅಲ್ಲಿ ನನ್ಗೆ ಅದು ಈ ಪ್ಲೇಟ್ಸ್ ಎಲ್ಲ, ಸರ್ವಿಂಗ್ ಪ್ಲೇಟ್ಸ್ ಎಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪ್ಲೇಟ್ಸ್ ತಗೊಂಡೆ. ಇದು ಈ ತರ ಪ್ಲೇಟ್ಸ್, ಲೈಕ್ ಏನಾದ್ರು ಸ್ಟಾರ್ಟರ್ಸ್ ಎಲ್ಲ ಮಾಡಿದಾಗ ಐ ಕ್ಯಾನ್ ಪ್ರೆಸೆಂಟ್ ಇಟ್. ಅಂದ್ರೆ ಇದ್ರಲ್ಲಿ ಈ ಪ್ಲೇಟ್ ಅಲ್ಲಿ, ಈ ತರ ಪ್ಲೇಟ್ ಅಲ್ಲಿ ಇಟ್ಟು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಪ್ಲೇಟ್ಸ್ 50 ರುಪೀಸ್ಗೆ 3 ಕೊಟ್ರು ಅವರು. ಸೊ ಯಾ, 50 ರುಪೀಸ್ 3 ಪ್ಲೇಟ್ಸ್. ಇದ್ರಲ್ಲೇ ನಾನು ಒಂದ್ ಸ್ವಲ್ಪ ಬೌಲ್ ಟೈಪ್ ಅಲ್ಲೂ ಸಹ ನೋಡ್ದೆ, ಚೆನ್ನಾಗಿತ್ತು ಅದು ಸಹ. ಈ ತರ ನಾರ್ಮಲ್ ಯೂಸಿಗಾದ್ರೂ ಇದು ಚೆನ್ನಾಗಿರುತ್ತೆ. ಈ ಬೌಲ್ಸ್ ಎಲ್ಲ ಒಂದ್ ಸ್ವಲ್ಪ ಬಾಳೆ ಎಲೆ ಟೈಪ್ ಅಲ್ಲಿ ಅಲ್ವಾ ಇರೋದು, ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ತಗೊಂಡೆ ನಾನು. ಇದು ಸಹ ಅಷ್ಟೇ 50 ರುಪೀಸ್ಗೆ 3. ನೆಕ್ಸ್ಟ್ ಪರ್ಚೇಸ್ ಮಾಡಿದ್ದು ಈ ಸ್ಟೂಲ್ಸ್ ತರ ಬರುತ್ತಲ್ವಾ, ಈ ತರ ಸೇಮ್ ನಾನು ಫಸ್ಟ್ ತೋರಿಸ್ದೆ ಅಲ್ವಾ ಬೌಲ್ಸ್, ಅದೇ ಮೆಟೀರಿಯಲ್, ಐ ಮೀನ್ ಅದೇ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಈ ಡಿಸೈನ್ ಸಹ. ಅಂದ್ರೆ ಈ ಪ್ಲೇಟಿಂಗ್ ಆಗ್ಲಿ, ಐ ಥಿಂಕ್ ಇದು ಪೇಪರ್ಸ್ ಅನ್ಸುತ್ತೆ, ಈ ವುಡ್ ಮೇಲೆ ಪೇಪರ್ಸ್ ಅನ್ಸಿದ್ದಾರೆ ಅಷ್ಟೇ. ದರ್ ಇಸ್ ನಥಿಂಗ್ ಮೋರ್ ಇನ್ ಇಟ್. ಒಂದ್ ಪೀಸ್ ಬಂದ್ಬಿಟ್ಟು 70 ಹೇಳಿದ್ರು. ಅಂಡ್ ಲಾಸ್ಟ್ ಗೆ ಅವರು 2 ಪೀಸ್ ತಗೊಂತೀವಿ ಅಂದಿದ್ದಕ್ಕೆ ಓಕೆ, ವಿಲ್ ಮೇಕ್ ಇಟ್ ಟು 100 ಅಂತ ಅನ್ಬಿಟ್ಟು 100 ರುಪೀಸ್ಗೆ 2 ಪೀಸ್ ಕೊಟ್ರು. ಇದು ಏನಕ್ಕಿದೆ ತಗೊಂಡ್ವಿ ಅಂತ ಅಂದ್ರೆ, ಲೈಕ್ ನಾನ್ ತೋರಿಸ್ದೆ ಅಲ್ವಾ ಫಸ್ಟ್ ಬೌಲ್ಸ್ ಅಂತ, ಸೊ ಅದಕ್ ಮ್ಯಾಚಿಂಗ್ ಆಗಿರುತ್ತೆ. ಈ ತರ ಯಾವಾಗಾದ್ರೂ ಈ ದೇವ್ರ ಮನೆಯಲ್ಲೆಲ್ಲಾನು ಈ ತರ ಇಟ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಬಿಟ್ಟು ಇದೆರಡು ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದು. ಸೊ ಗೈಸ್, ಇದು ನಮ್ಮಮ್ಮ ತಗೊಂಡ್ರು. ನಿಮ್ಗೆ ಗೊತ್ತಲ್ವಾ ಅಮ್ಮಂದ್ರೆ ಹೆಂಗೆ ಅಂತ, ಎಲ್ಲೋದ್ರೂ ₹1 ಉಳ್ಸೋಣ ಅಂತ ನೋಡ್ತಾರೆ. ಸೊ ಹಾಗಾಗಿ ಅವ್ರ ಏನ್ ಮಾಡಿದ್ರು ಅಂದ್ರೆ, ಲೈಕ್ ಈ ತರ ಟವಲ್ಸ್ ತಗೊಂಡ್ರು. ಏನಕ್ಕೆ ಅಂತಂದ್ರೆ, ಈ ಕಿಚನ್ ಅಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ ಅನ್ಬಿಟ್ಟು ತಗೊಂಡಿದ್ದಾರೆ. ಸೊ ಯಾ, ಇದು ಬಂದ್ಬಿಟ್ಟು 50 ರುಪೀಸ್. 50 ರುಪೀಸ್ಗೆ ಇದು ಬಂದ್ಬಿಟ್ಟು 50 ರುಪೀಸ್. 50 ರುಪೀಸ್ಗೆ ಐ ಥಿಂಕ್ ಅವರು 3 ಏನೋ ಕೊಟ್ಟಿದ್ದಾರೆ. ಸೊ ಯಾ, ಕಿಚನ್ ಅಲ್ಲಿ ಯೂಸ್ ಮಾಡಕ್ಕೆ ಅವರು ತಗೊಂಡ್ರು ಇದನ್ನ. ದೇರ್ ಇಸ್ ನಥಿಂಗ್ ಮಚ್ ಟು ಶೋ ಇನ್ ದಿಸ್, ಬಟ್ ಆದ್ರೂ ತೋರಿಸ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಡೋರ್ ಮ್ಯಾಟ್ಸ್. ಡೋರ್ ಮ್ಯಾಟ್ಸ್ ಆಕ್ಚುಲಿ ತುಂಬಾ ಟೈಪ್ಸ್ ಇತ್ತು. ಸೊ ಅದ್ರಲ್ಲಿ ಹೆಂಗೆ ಅಂದ್ರೆ, ಲೈಕ್ 100 ರುಪೀಸ್ಗೆ 100 ರುಪೀಸ್ 3, 100 ರುಪೀಸ್ಗೆ 2, ಆಮೇಲೆ 200 ರುಪೀಸ್ ಆ ತರ ಎಲ್ಲ ಇತ್ತು. ನಾವೇನ್ ಅನ್ಕೊಂಡ್ವಿ ಅಂದ್ರೆ, ಈ ವಾಶ್ರೂಮ್ಸ್ ಹತ್ರ ಎಲ್ಲ ಹಾಕ್ಬೋದು ಅಂತ ಅನ್ಬಿಟ್ಟು ಇದು ತಗೊಂಡ್ವಿ. ಇದು ಒಂದ್ ಬಂದ್ಬಿಟ್ಟು ಐ ಥಿಂಕ್ 50 ರುಪೀಸ್. ಇದು ಸಹ 50 ರುಪೀಸ್. ನೋಡ್ಬೋದು, ಲೈಕ್ ಮೋಸ್ಟ್ಲಿ ಬೇರೆ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ಬೋದು. ನಾವಿದ್ ತಗೊಂಡ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಗೈಸ್, ಇದಕ್ಕೆ ಏನಂತಾರೆ, ಐ ಥಿಂಕ್ ಕೀ ಹೋಲ್ಡರ್ಸ್, ಏನಾದ್ರು ಕೀ ಹೋಲ್ಡರ್ಸ್ ಅಂತಾರೆ ಅನ್ಸುತ್ತೆ. ಸೊ ಇದು ತಗೊಂಡ್ವಿ ನಾವು. ಇದು ಒಂದು ಬಂದ್ಬಿಟ್ಟು ಅವರು 120 ಹೇಳಿದ್ರು. ಲಾಸ್ಟಿಗೆ ಅವರು 100 ರುಪೀಸ್ ಮಾಡಿ 2 ಕೊಟ್ರು. ಸೊ ಯಾ, ಇದು ಅಷ್ಟೇ, ನನ್ಗೊಂದು ನಮ್ಮಮ್ಮಗೊಂದು ಅಂತ ತಗೊಂಡ್ವಿ. ಈಚ್ ಬಂದ್ಬಿಟ್ಟು 100 ರುಪೀಸ್. ಗೈಸ್, ಈ ತರ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ನೀವು ಯು ಡೋಂಟ್ ಹ್ಯಾವ್ ಟು ಗಿವ್ ಸೋ ಮಚ್ ಮನಿ ಅಂಡ್ ಪರ್ಚೇಸ್. ಅಂದ್ರೆ
ಆನ್ಲೈನ್ ಅಲ್ಲೇ ಆಗ್ಲಿ, ನಾನು ಆನ್ಲೈನ್ ಅಲ್ಲೂ ಆಫ್ಲೈನ್ ಅಲ್ಲೂ ತುಂಬಾ ಪ್ರೈಸ್ ಡಿಫ್ರೆನ್ಸ್ ನೋಡಿದೆ. ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಚಿಕ್ಕ ಚಿಕ್ಕ ಐಟಮ್ಸ್ಗೆಲ್ಲ ಐ ಥಿಂಕ್ ಯು ಕ್ಯಾನ್ ಬೈ ಇನ್ ಸಚ್ ಮಾರ್ಕೆಟ್ಸ್ ಅಂಡ್ ಆಲ್. ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ಒಂದ್ ಸ್ವಲ್ಪ ಚೀಪ್ ಪ್ರೈಸ್ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಫ್ರಿಡ್ಜ್ ಕವರು. ಎಲ್ಲರಿಗೂ ಗೊತ್ತಿರುತ್ತೆ ಫ್ರಿಡ್ಜ್ ಕವರ್, ಇದೇನು ಓಪನ್ ಮಾಡೋದೇನ್ ಬೇಕಾಗಿಲ್ಲ, ಬಟ್ ಆದ್ರೂ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಈ ಫ್ರಿಡ್ಜ್ ಕವರ್ ಬಂದ್ಬಿಟ್ಟು ಅವರು 100 rupees ಹೇಳಿದ್ರು, ಲಾಸ್ಟಿಗೆ 80 rupees ಮಾಡ್ಕೊಂಡ್ರು. ಸೊ ಈ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಚುಲಿ ಈ ಡಿಸೈನ್ ಇಂದ ನಾನು ಆಕ್ಚುಲಿ ಸ್ಲಿಪ್ಪರ್ಸ್ ತಗೊಂಡೆ. ನಂಗೆ ತುಂಬಾ ಇಷ್ಟ ಆಯ್ತು ಈ ಡಿಸೈನ್. ಸೊ ರೋಡಲ್ಲಿ ಹಿಂಗೆ ಪಾಸ್ ಮಾಡ್ಬೇಕಾದ್ರೆ ಈ ಡಿಸೈನ್ ನೋಡ್ಬಿಟ್ಟು ತುಂಬಾ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದು ಗೈಸ್ ಈ ಸ್ಲಿಪ್ಪರ್ಸ್. ಸೊ ಇದು ಐ ಥಿಂಕ್ 100 rupees ಅಷ್ಟೇ. ಲೈಕ್ ಡಿಸೈನ್ ನೋಡ್ಬಿಟ್ಟು, ಆಮೇಲೆ ಇದು ನಾನು ಹಾಕೊಂಡಾಗೂ ಚೆನ್ನಾಗಿ ಕಾಣಿಸ್ತು, ಹಾಗಾಗಿ ಐ ಪರ್ಚೇಸ್ ದಿ ಸ್ಲಿಪ್ಪರ್ಸ್ 100 rupees. ನೆಕ್ಸ್ಟ್ ಬಂದ್ಬಿಟ್ಟು ಶಾಪಿಂಗ್ ಅಂದ್ರೆ ಹೆಣ್ಮಕ್ಳು ಶಾಪಿಂಗ್ ಹೋದ್ರೆ ದೇ ಕೆ ನಾಟ್ ಕಮ್ ವಿತೌಟ್ ಪರ್ಚೇಸಿಂಗ್ ಎನಿ ಕ್ಲೋತ್ಸ್ ಅಲ್ವಾ. ಲೈಕ್ ಏನಾದ್ರು ಶಾಪಿಂಗ್ ಹೋದ್ರೆ ಡೆಫಿನೆಟ್ ಆಗಿ ಅವ್ರು ಯಾವ್ದಾದ್ರು ಒಂದು ಬಟ್ಟೆ ತಗೊಂತಾರೆ. ಅದೇ ತರ ನಾನು ಈ ಸತಿ ತಗೊಂಡೆ. ನೀವೆಲ್ಲ ವಿಡಿಯೋ ಅಲ್ಲಿ ನೋಡಿರ್ಬೋದು, ನಾನು ಪ್ಯಾಂಟ್ಸ್ ತೋರಿಸಿದ್ದೆ ಅಲ್ವಾ, ಲೈಕ್ 100 rupeesಗೆ ಅಂತ. ಡೈಲಿ ವೇರ್ ಎಲ್ಲ ಚೆನ್ನಾಗಿತ್ತು ಗೈಸ್ ಅಲ್ಲಿ. ಸೊ ಹಾಗಾಗಿ ಐ ಪರ್ಚೇಸ್ ದಿಸ್ ಪ್ಯಾಂಟ್. ಲೈಕ್ ಈ ತರ ಬರುತ್ತೆ ಅದು. ಅಂಡ್ ಮೆಟೀರಿಯಲ್ ಸಹ ಐ ಮೀನ್ ತುಂಬಾ ತಿನ್ನು ಇಲ್ಲ, ಸಾಫ್ಟ್ ಆಗಿದೆ. 100 rupees, ಜಸ್ಟ್ 100 rupees ಅಷ್ಟೇ. ಡೈಲಿ ವೇರ್ಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಇದೊಂದು ತಗೊಂಡೆ. ಅಂಡ್ ನೆಕ್ಸ್ಟ್ ನಾನು ಯಾವ್ದೆಲ್ಲ ತೋರಿಸ್ತೀನಿ, ದೋಸ್ ಆಲ್ ಆರ್ ಮೈ ಫೇವ್ರೆಟ್ಸ್ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಈ ನೆಕ್ ಪೀಸ್ ಗೈಸ್. ಈ ನೆಕ್ ಪೀಸು ಗೈಸ್, ಇದು ಫಸ್ಟ್ ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಗೋಯ್ತು. ಇದು ಗೈಸ್ ನನ್ನ ಫಸ್ಟ್ ಫೇವ್ರೆಟ್ ಬಂದ್ಬಿಟ್ಟು ಇದು ಗೈಸ್, ದಿಸ್ ನೆಕ್ ಪೀಸ್. ತುಂಬಾ ಚೆನ್ನಾಗಿತ್ತು, ಲೈಕ್ ನೋಡಿದ ತಕ್ಷಣ ಇಷ್ಟ ಆಯ್ತು. ಆಮೇಲೆ ಇದ್ರಲ್ಲಿ ತುಂಬಾ ವೇರಿಯೇಷನ್ಸ್ ಸಹ ಇತ್ತು. ಲೈಕ್ ಫುಲ್ ಮಣಿ, ಇವಾಗ ಇದನ್ನ ನೋಡಿದ್ರೆ ನಿಮ್ಗೆ ಇದು ಸೆಂಟರ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಬಂದಿದೆ. ಬಟ್ ಈ ಫುಲ್ ವೈಟ್, ಫುಲ್ ಗೋಲ್ಡ್ ಆತರ ಎಲ್ಲ ಇತ್ತು. ಬಟ್ ನಾನು ಇದೇ ತಗೊಂಡೆ. ಏನಕ್ಕೆ ಅಂದ್ರೆ ಲೈಕ್ ಇದಂದ್ರೆ ಎಲ್ಲ ಡ್ರೆಸ್ಸಸ್ ಅಲ್ಲೂ ಇವನ್ ಸ್ಯಾರೀಸ್ ಅಲ್ಲೆಲ್ಲ ಮ್ಯಾಚ್ ಮಾಡ್ಬೋದು ಅಂತ ಅನ್ಬಿಟ್ಟು ಇದು ತಗೊಂಡೆ. ನಂಗೆ ತುಂಬಾ ಇಷ್ಟ ಆಯ್ತು ಗೈಸ್. ನೀವೇನಾದ್ರೂ ಹೋದ್ರೆ ಈ ತರ ಒನ್ ಟೈಮ್, ನಾನು ಈ ತರ ಎಲ್ಲ ಹಾಕಲ್ಲ, ನೀವು ನೋಡಿರ್ಬೋದು. ನಾನು ಯಾವತ್ತು ವಿಡಿಯೋಸ್ ಅಲ್ಲಿ ಅಷ್ಟೊಂದು ರೆಡಿನೂ ಆಗಲ್ಲ. ನಾನು ಹೆಂಗಿದ್ದೀನೋ ನ್ಯಾಚುರಲ್ ಆಗಿ ಅದೇ ತರ ನಾನು ಇರಕ್ ಇಷ್ಟ ಪಡ್ತೀನಿ. ನನ್ನಂತವ್ರಿಗೆ ಲೈಕ್ ಹೂ ಡಸನ್ ಸ್ಟೈಲ್ ಮಚ್ ಅಂದ್ರೆ ಈ ತರ ಯೂಸ್ ಆಗುತ್ತೆ ಅನ್ಸುತ್ತೆ. ಲೈಕ್ ಒನ್ ಟೈಮ್ ಹಾಕೊಂಡು ಸ್ಟೈಲ್ ಮಾಡಕ್ಕೆಲ್ಲ. ನಾನು ಇದು ಬಂದ್ಬಿಟ್ಟು ಅರೌಂಡ್ 150 ಗೈಸ್. ಅವರು ಬಾರ್ಗೇನ್ ಮಾಡಿದ್ರು ಕೊಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಾಗೋಯ್ತು ಲೈಕ್ ಇವ್ರಿಗೆ ಇಷ್ಟ ಆಗಿದೆ, ಡೆಫಿನೆಟ್ ಆಗಿ ತಗೊಂತಾರೆ ಅಂತ. ಸೊ ಇದೊಂದು. ಏನಾದ್ರು ಚಿಕ್ಕಪೇಟೆಗೆ ಹೋದ್ರೆ ಈ ತರ ಚಿಕ್ಕ ಚಿಕ್ಕ ಆಕ್ಸೆಸರೀಸ್ ಎಲ್ಲ ಟ್ರೈ ಮಾಡಿ ಗೈಸ್, ತುಂಬಾ ಚೀಪ್ ಆಗಿ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಅಂಡ್ ವೇರ್ ಐ ಟೋಲ್ಡ್ ಆನ್ಲೈನ್ ಗಿಂತ ನಾನು ಆಫ್ಲೈನ್ ಅಲ್ಲಿ ಚೀಪ್ ಆಗಿ ಸಿಗುತ್ತೆ ಅಂತ ಅಂದೆ ಅಲ್ವಾ. ದಿಸ್ ಒನ್ ನಂಗೆ ತುಂಬಾ ಫೇವ್ರೆಟ್, ತುಂಬಾ ಇಷ್ಟ ಆಗಿ ತಗೊಂಡಿದ್ದು ನಾನು. ಈ ತರ ಆಬ್ವಿಯಸ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಈ ಟೀ ಶುಗರ್ದೆಲ್ಲ ಇರುತ್ತಲ್ವಾ ಈ ಕಂಟೈನರ್ಸ್, ಅದು ಇದು ಲೈಕ್ ಇದೆರಡೂನು ಆಕ್ಚುಲಿ ಸೇಮ್. ನಾನು ತುಂಬಾ ದಿವಸದಿಂದ ನೋಡ್ತಿದ್ದೆ ಆನ್ಲೈನ್ ಅಲ್ಲಿ ತಗೊಳೋಣ ಅಂತ ಅನ್ಬಿಟ್ಟು. ಅದೆಲ್ಲ ಬಂದ್ಬಿಟ್ಟು ಲೈಕ್ ಮೋರ್ ದನ್ 700-800 ಇತ್ತು ಈ ತರ. ಇದೊಂದ್ ಸ್ವಲ್ಪ ಚೆನ್ನಾಗಿದೆ ಅಲ್ವಾ ನೋಡಕ್ಕೂ, ಕಲರ್ ಎಲ್ಲಾನು. ಅದಕ್ಕೋಸ್ಕರ ನನ್ ಇಷ್ಟ ಆಗೋಯ್ತು ತುಂಬಾ. ಬಟ್ ಆನ್ಲೈನ್ ಅಲ್ಲಿ ನೋಡಿದಾಗ ಎಲ್ಲಾನು ಅರೌಂಡ್ 700-800 ಮೇಲಿತ್ತು. ಇದು ಬಂದ್ಬಿಟ್ಟು ಅವರು ಜಸ್ಟ್ 200ಗೆ 200 ಅಲ್ಲೂ ಇನ್ನೂ 20 rupees ಕಮ್ಮಿ ಮಾಡ್ಬಿಟ್ಟು 180 rupees ಕೊಟ್ರು. ಸೊ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್ ಗೈಸ್. ನೀವೇನಾದ್ರೂ ಚಿಕ್ಕಪೇಟೆಗೆ ಹೋದ್ರೆ ಈ ತರ ನಾನು ಹೇಳ್ತಾ ಇಲ್ವಾ, ಲೈಕ್ ಆನ್ಲೈನ್ ಅಂತಾರೆ, ಆಫ್ಲೈನ್ ಅಲ್ಲೂ ಸಹ ನೀವು ಅಂಗಡಿಗೆ ಹೋಗಿ ನೋಡಿ
ನೋಡಿ ಅದನ್ನ ನೀವು ಫೀಲ್ ಮಾಡ್ಬೋದು ಅದನ್ನ, ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಈ ತರ ನಿಮ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ಫೇವ್ರೇಟ್ಸ್ ಆಗ್ಬಿಟ್ರೆ ಪರ್ಚೇಸ್ ಮಾಡಿದಾಗ ಎಲ್ಲ ನಾನು. ಸೊ ದಿಸ್ ಇಸ್ ಒನ್ ಅಮಾಂಗ್ ದೆಮ್. 180 rupees. ಸೊ ಒಂದಕ್ಕೆ ಬಂದ್ಬಿಟ್ಟು 90 rupees. ಸೊ ಗೈಸ್ ನೆಕ್ಸ್ಟ್ ಫೇವ್ರೇಟ್ ಬಂದ್ಬಿಟ್ಟು ಈ ಬ್ಯಾಗ್, ಈ ಹ್ಯಾಂಡ್ ಬ್ಯಾಗ್. ಅಂದ್ರೆ ಈ ಕಲರೇ ನಂಗೆ ತುಂಬಾ ಇಷ್ಟ ಆಗೋಯ್ತು. ನೋಡಿದ ತಕ್ಷಣ ಈ ಕಲರೇ ತುಂಬಾ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ನೋಡಿದ ತಕ್ಷಣ ಇಲ್ಲ ಇದೆ ಅಂತ ಡಿಸೈಡ್ ಆಗ್ಬಿಟ್ಟೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೇಟ್ಸ್ ತಗೊಂಡಿರೋದ್ರಲ್ಲಿ. ಆಮೇಲೆ ಇನ್ನೊಂದು ನಮ್ಮಮ್ಮನೂ ತಗೊಂಡ್ರು, ಅವ್ರು ಯಾವಾಗಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಎಲ್ಲಾನು. ಆಮೇಲೆ ನಾನ್ ತಗೊಂಡಿರೋ ಶಾಪ್ ಅಡ್ರೆಸ್ ಸಹ ನಾನು ವಿಡಿಯೋ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅಲ್ಲಿ ಹೋಗಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಈ ಕಲರ್ಸ್ ಎಲ್ಲಾನು, ಈ ತರ ಕಲರ್ಸ್ ನಿಮ್ಗೆ ಎಲ್ಲಾ ಶಾಪ್ಸ್ ಅಲ್ಲೂ ಸಿಗಲ್ಲ ಗೈಸ್. ಸೊ ಟ್ರೈ ಮಾಡಿ ಆ ಅಂಗಡಿಗೆ ಹೋಗ್ಬಿಟ್ಟು. ಎಸ್ಪೆಷಲಿ ಈ ತರ ಕಲರ್ಸ್, ಇದೆಲ್ಲ ರೇರ್ ಕಲರ್ಸ್ ಅಲ್ವಾ, ಈ ತರ ಎಲ್ಲ ಸಿಗಲ್ಲ ತುಂಬಾ. ಅದಕ್ಕೋಸ್ಕರ ನಂಗೆ ತುಂಬಾ ಕಲರ್ ತುಂಬಾ ಇಷ್ಟ ಆಗ್ಬಿಟ್ಟು ನಾನು ತಗೊಂಡೆ. ಇದು ಅವ್ರು ಬಂದ್ಬಿಟ್ಟು ಈ ಬ್ಯಾಗ್ ಬಂದ್ಬಿಟ್ಟು 450 ಹೇಳಿದ್ರು, ಆ ಬ್ಯಾಗ್ ಬಂದ್ಬಿಟ್ಟು ಅದು ಅರೌಂಡ್ 350-400 ಹೇಳಿದ್ರು. ಲಾಸ್ಟಿಗೆ ಅವರು ಫೈನಲೈಸ್ ಮಾಡ್ಬಿಟ್ಟು ಎರಡಕ್ಕೂ ಸೇರಿ 600 ಕೊಟ್ರು ಗೈಸ್. ಎಷ್ಟು ಚೀಪ್ ಆಗಿ ಸಿಕ್ತಲ್ವಾ. ನಂಗಂತೂ ತುಂಬಾ ಖುಷಿ ಆಗೋಯ್ತು. ಇದು ಇಷ್ಟು ದೊಡ್ಡದೇನಕ್ಕೆ ತಗೊಂಡೆ ಅಂದ್ರೆ, ನಾನು ನೆಕ್ಸ್ಟ್ ಆಫೀಸ್ಗೆ ಹೋದಾಗೆಲ್ಲ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಹೋಗ್ಬೋದು ಅಂತ ಅನ್ಬಿಟ್ಟು ಈ ಸೈಜ್ಡ್ ಬ್ಯಾಗ್ ತಗೊಂಡೆ. ಫಸ್ಟ್ ಟೈಮ್ ನಾನು ಆಕ್ಚುಲಿ ಹ್ಯಾಂಡ್ ಬ್ಯಾಗ್ ಅಂದ್ರೆ ಎಲ್ಲ ಆಫೀಸ್ಗೆಲ್ಲ ತಗೊಂಡ್ ಹೋಗೋದು, ಅಂಡ್ ಆಫೀಸ್ಗೆ ಅಂತ ತಗೊಂಡಿರೋದು ನನ್ನ ಫಸ್ಟ್ ಹ್ಯಾಂಡ್ ಬ್ಯಾಗ್ ಇದು. ಸೊ ಆಮೇಲೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ ಈ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಪರ್ಟಿಕ್ಯುಲರ್ ಆಗಿ ಇಲ್ಲ ಚೆನ್ನಾಗಿರೋದೇ ತಗೊಳ್ಳೋಣ. ಐ ಮೀನ್ ನಾಟ್ ಲೈಕ್ ಬ್ರಾಂಡೆಡ್ ಅಂಡ್ ಆಲ್. ನೋಡಿದ ತಕ್ಷಣ ಓಕೆ, ನಾನು ಇದನ್ನ ಈ ಬ್ಯಾಗ್ ನೋಡಿದ ತಕ್ಷಣ ನಾನು ಇದನ್ನ ಆಫೀಸಿಗೆ ತಗೊಂಡ್ ಹೋಗ್ಬೇಕು ಅನ್ನೋ ಅಷ್ಟು ಖುಷಿ ಇರ್ಬೇಕು. ಆ ತರ ಅನ್ಕೊಂಡು ನಾನು ಇಷ್ಟು ದಿವಸ ತಗೊಂಡ್ಲಿಲ್ಲ ಯಾವ ಬ್ಯಾಗ್ಸ್ ಅನ್ನು. ಅಂದ್ರೆ ಆಪ್ಷನ್ಸ್ ಇಲ್ಲ ಅಂತಲ್ಲ, ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ವೈಡ್ ವೆರೈಟೀಸ್ ಇರುತ್ತೆ. ಬಟ್ ಏನು ಅನ್ಸಿಲ್ಲ ಗೈಸ್, ಮೋಸ್ಟ್ಲಿ ಬಿಕಾಸ್ ನನ್ನ ಆಫೀಸ್ ದೂರ ಇರೋದ್ರಿಂದ ಅನ್ಸುತ್ತೆ. ಬಟ್ ಇವಾಗ ಟೈಮ್ ಆಯ್ತು ಇದಕ್ಕೆ ತಗೊಳಕ್ಕೆ. ಸೊ ಈ ಹ್ಯಾಂಡ್ ಬ್ಯಾಗ್ ಒಂದು, ಮತ್ತೆ ಬಟ್ಟೆ ಬ್ಯಾಗ್ ಒಂದು, ಇದೆರಡು ಸೇರಿ 600. ಸೊ ಮೋಸ್ಟ್ಲಿ ಅಷ್ಟೇ ಗೈಸ್. ಇನ್ನೊಂದು ಯಾವ್ದೋ ಒಂದು ಚಿಕ್ಕ ಇಯರಿಂಗ್ಸ್ ತಗೊಂಡಿದ್ದೀನಿ, ಅದು ಜಸ್ಟ್ 20 rupees ಅಷ್ಟೇ, ಒಂದು ಸ್ಮಾಲ್ ಸ್ಟೋನ್, ಸಿಂಗಲ್ ಸ್ಟೋನ್ ತರ. ಸೊ ಇಷ್ಟೇ ಗೈಸ್, ಚಿಕ್ಕ ಶಾಪಿಂಗ್ ಹಾಲ್ ವಿಡಿಯೋ. ಸೊ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸಿದೀನಿ. ನಿಮ್ಗೆ ನಾನು ತಗೊಂಡಿರೋ ಐಟಮ್ಸ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ನಮ್ ಚಿಕ್ಕ ಶಾಪಿಂಗ್ ಹಾಲ್ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸಿದೀನಿ. ಇನ್ನು ನಮ್ಮ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಅಂಡ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಜರ್ನಿ. ಈ ವಿಡಿಯೋ ಇಲ್ಲಿ ತನಕ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ತುಂಬಾ ಥ್ಯಾಂಕ್ ಯು. And thank you so much for watching. Take care. Bye bye.